ಫ್ರೀಲಾನ್ಸರ ಕ್ಲೈಂಟ್ ಪೇಮೆಂಟ್ ಬಂದ್ರೆ ಖುಷಿ, ಆದ್ರೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬೇಕಾ ಬೇಡ ಅಂತ ಕನ್ಫ್ಯೂಷನ್. ಒಂದು ಇನ್ವಾಯ್ಸ್ ಕೊಟ್ಟ ತಕ್ಷಣ ಜಿ ಎಸ್ ಟಿ ಕಂಪಲ್ಸರಿ ಅಂತ ಯಾರಾದ್ರೂ ಹೇಳಿದಾರಾ? ವೇಟ್, ಅದು ಎಲ್ಲಾ ಕೇಸಸ್ ಅಲ್ಲಿ ಕರೆಕ್ಟ್ ಅಲ್ಲ. ಹಾಯ್, ನಾನು ನಿಮ್ಮ ಸಿ ಧನುಷ್. ಗ್ರಾಫಿಕ್ ಡಿಸೈನರ್ ರವಿ ವರ್ಕ್ ಫ್ರಮ್ ಹೋಮ್, ಕ್ಲೈಂಟ್ಸ್ ಇಂಡಿಯಾದಲ್ಲಿದ್ದಾರೆ. ಆನ್ಯುವಲ್ ಇನ್ಕಮ್ ಬಂದು 12 lakh rupees. ಒಂದಿನ ಫ್ರೆಂಡ್ ಹೇಳ್ತಾನೆ, ಇನ್ನು ಫ್ರೀಲಾನ್ಸರ್ ಅಲ್ವಾ, ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಕಂಪಲ್ಸರಿ. ರವಿ ಟೆನ್ಷನ್ ಇಂದ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾ, 18% ಜಿ ಎಸ್ ಟಿ ಚಾರ್ಜ್ ಮಾಡ್ಬೇಕಾ, ಪೆನಾಲ್ಟಿ ಬರುತ್ತಾ ಅಂತ ಗಾಬರಿ ಆಗ್ತಾರೆ. ಸಪೋಸ್ ರವಿ ಫ್ರೀಲಾನ್ಸಿಂಗ್ ಗ್ರಾಫಿಕ್ ಡಿಸೈನರ್ ಸರ್ವಿಸ್ ಕೊಡ್ತಿದ್ದಾರೆ ಅಂದ್ರೆ ಆನ್ಯುವಲ್ ಅಗ್ರಿಗೇಟ್ ಟರ್ನ್ ಓವರ್ ಬಂದು 12 lakh rupees. ಕರ್ನಾಟಕ ಸ್ಟೇಟ್ ಅಲ್ಲಿ ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದಾರೆ. ಈ ಸಿಚುಯೇಷನ್ ಅಲ್ಲಿ ಜನರಲಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ಅಲ್ಲ. ಯಾಕಂದ್ರೆ ಸರ್ವಿಸ್ ಪ್ರೊವೈಡರ್ಸ್ ಥ್ರಿಶೋಲ್ಡ್ ಬಂದು 20 lakh rupees ಇದೆ. ಆದ್ರೆ ಟರ್ನ್ ಓವರ್ 20 lakhs ಕ್ರಾಸ್ ಆದ್ರೆ ಜಿ ಎಸ್ ಟಿ ಮ್ಯಾಂಡೇಟರಿ. ಫ್ರೀಲಾನ್ಸರ್ ಆಗಿದ್ರೆ ಈ 3 ಪಾಯಿಂಟ್ಸ್ ಚೆಕ್ ಮಾಡಿ. ಆನ್ಯುವಲ್ ಅಗ್ರಿಗೇಟ್ ಟರ್ನ್ ಓವರ್ ಎಷ್ಟು, ಯಾವ ಟೈಪ್ ಸರ್ವಿಸ್ ಕೊಡ್ತಾ ಇದ್ದೀರಾ, ವಾಲಂಟರಿ ರಿಜಿಸ್ಟ್ರೇಷನ್ ಬೇಕಾ. ಯಾಕೆ ಅಂದ್ರೆ ಕಾರ್ಪೊರೇಟ್ ಕ್ಲೈಂಟ್ಸ್ ಜೊತೆ ವರ್ಕ್ ಮಾಡಿದ್ರೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬಿಸ್ನೆಸ್ ಕ್ರೆಡಿಬಿಲಿಟಿ ಇನ್ಕ್ರೀಸ್ ಮಾಡಬಹುದು. ಫ್ರೀಲಾನ್ಸರ್ ಅಂದ್ರೆ ಆಟೋಮೆಟಿಕ್ ಜಿ ಎಸ್ ಟಿ ಕಂಪಲ್ಸರಿ ಅನ್ನೋದು ಮಿತ್. ಫ್ರೀಲಾನ್ಸರ್ಗೆ ಜಿ ಎಸ್ ಟಿ ಯಾವಾಗ ಬೇಕು, ಟರ್ನ್ ಓವರ್, ನೇಚರ್ ಆಫ್ ಸಪ್ಲೈ ಮತ್ತು ಸ್ಪೆಸಿಫಿಕ್ ಜಿ ಎಸ್ ಟಿ ಪ್ರಾವಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಫ್ರೀಲಾನ್ಸರ್ಸ್ ಇದ್ರೆ ಈ ರೀಲ್ ನ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.